ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಅಹೋರಾತ್ರಿ ಧರಣಿ ಹೋರಾಟ. ಬೀದರ್ ಸೇರಿದಂತೆ ರಾಜ್ಯದಲ್ಲಿ ಪ್ರತಿ ಅಂಗನವಾಡಿ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದು, ನಮ್ಮ ಬೇಡಿಕೆ ಸರ್ಕಾರ ಕೇಳಬೇಕೆಂದು ನಗರದಲ್ಲಿ 17-18ರಂದು ಹಮ್ಮಿಕೊಂಡ ಅಹೋರಾತ್ರಿ ಧರಣಿ ಹೋರಾಟ ಸತ್ಯಾಗ್ರಹದಲ್ಲಿ ಮಾತನಾಡಿದ ಸುಶೀಲಾ ಹತ್ತಿ, ಅಂಗನವಾಡಿ ಅಧ್ಯಕ್ಷರು, ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಹಾಗೂ ರಾಜ್ಯದ ಎಲ್ಲಾ ಕಡೆ ಹೋರಾಟ ನಡೆಯುತ್ತಲಿವೆ. ನಮ್ಮ ಬೇಡಿಕೆಗಳು ಒಳ್ಳೆ ಆಹಾರ ನೀಡಬೇಕು, ಮಕ್ಕಳಿಗೆ ಪೌಷ್ಟಿಕ ಗುಣಮಟ್ಟ ಆಹಾರ ಒದಗಿಸಬೇಕು ಹಾಗೂ ಎಲ್ಕೆಜಿ ಮತ್ತು ಯುಕೆಜಿ ಅಂಗನವಾಡಿಯಲ್ಲಿ ಕಲಿಯುವಿಕೆಗೆ ಅನುಮತಿ ನೀಡಬೇಕು, ನಮಗೆ ನೀಡುವ ವೇತನವನ್ನ ಹೆಚ್ಚಿಸಬೇಕು. ಹೀಗೆ ವಿವಿಧ ರೀತಿಯ ಬೇಡಿಕೆಗಳು ಈಡೇರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಮಾತನಾಡಿದ ಅವರು, ನಮ್ಮ ಬೇಡಿಕೆಗಳು ಈಡೇರದಿದ್ದಲ್ಲಿ ಹೋರಾಟ ಹೀಗೆ ಮುಂದುವರಿಯುತ್ತದೆ ಎಂದು ಮಾಧ್ಯಮದವರ ಜೊತೆ ಮಾತನಾಡಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮನವಿ ಪತ್ರ ಸ್ವೀಕರಿಸಿಕೊಂಡ ಅಪರ ಜಿಲ್ಲಾಧಿಕಾರಿರವರು ಮಾತನಾಡಿ, ನಿಮ್ಮ ಬೇಡಿಕೆಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನೀಡಿರುವ ಪತ್ರವನ್ನ ಬೆಂಗಳೂರಿಗೆ ತಲುಪಿಸುತ್ತೇನೆ ಎಂದು ತಿಳಿಸಿದರು. ಈ ಹೋರಾಟದಲ್ಲಿ ಶ್ರೀದೇವಿ ಚಿವಡೆ ಗೌರವಾಧ್ಯಕ್ಷರು, ಸುಶೀಲಾ ಹತ್ತಿ ಜಿಲ್ಲಾಧ್ಯಕ್ಷರು, ಬೀದರ್ ಶಾಂತ ನಾಗೂರಿ ಖಜಾಂಚಿ, ಜಯಶ್ರೀ ಮಡ್ನೊಳ್ಳಿ ಪ್ರಧಾನ ಕಾರ್ಯದರ್ಶಿ, ಬೀದರ್ ಹಾಗೂ ಮುಖಂಡರು ಮತ್ತು ಅನೇಕ ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ಜಾಬ್ ಜೊತೆ ಪ್ರದೀಪ್ ಕುಮಾರ್ ದಾಧನು, ಜಿಕೆ ನ್ಯೂಸ್ ಕನ್ನಡ, ಬೀದರ್. ತಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದಿರಿ. ಈಗಾಗಲೇ ನಮ್ಮ ಡಿ ವುಮನ್ ಆ್ಯಂಡ್ ಚೈಲ್ಡ್ ಶ್ರೀಧರ್ ಅವರು ತಮ್ಮ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ತಾವು ಈಗಾಗಲೇ ಅವ್ರು ಮಾತಾಡಿದ್ದಾರೆ. ಸೊ ತಾವು ಮನವಿಯನ್ನು ಏನು ಸಲ್ಲಿಸಿದ್ರಿ, ತಮ್ಮ ಇದರಲ್ಲಿ ಬೇಡಿಕೆಗಳು ಏನಿದ್ದಾವೆ, ಮೇಡಮ್ ಅವರು ಬೆಳಗಾವಿ ಸೆಷನ್ನಲ್ಲಿದ್ದಾರೆ, ಆ ಕಾರಣಕ್ಕಾಗಿ ನಾನು ಬಂದಿದ್ದೀನಿ. ಸೊ ಮೇಡಮ್ ಬಂದ ಮೇಲೆ ತಮ್ಮ ಬೇಡಿಕೆಗಳು ಏನೇನಿದ್ದಾವೆ ಅವ್ರ ಜೊತೆ ಬೇಡಿಕೆಗಳ ಕುರಿತು ಚರ್ಚೆ ಮಾಡಿ ಅಲ್ಲಿ ಏನು ಡಿಸಿಷನ್ ಆಗ್ತಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ತಿಳಿಬಯಸ್ತೀನಿ. ಸೊ ಈ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವ್ರು ಬಂದ ತಕ್ಷಣ ಇದನ್ನು ಅವರಿಗೆ ಸಲ್ಲಿಸ್ತೀನಿ. ಬೆಂಗಳೂರಿಗೆ ಹೋಗೋಣ, ಇಲ್ಲ ನೀವು ನಮಗೆ ಅಡ್ರೆಸ್ ಮಾಡಿದ್ದಾರೆ, ಬೆಂಗಳೂರು ಕಳ್ಸಂತ್ರಿ. ಓಕೆ. ಸೊ ಸದರಿ ಮನವಿ ಬೆಂಗಳೂರು ಇಲಾಖೆಗೂ ಕಳಿಸಿ ಅಂತ ತಾವು ತಿಳಿಸ್ತಾ ಇದ್ದೀರಿ. ಸೊ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಬೆಂಗಳೂರಿಗೂ ಕೂಡ ತಮ್ಮ ಮನವಿಗಳನ್ನು ಕಳಿಸ್ತೇನೆ. ಥ್ಯಾಂಕ್ ಯು. ಓಕೆ. ಅಂಗನವಾಡಿ ಅಧ್ಯಕ್ಷನ ಸುಶೀಲಾ ಹತ್ತಿ ಮಾತಾಡ್ತಿರುವುದು. ಡಿಸೆಂಬರ್ 17-18 ಅಹೋರಾತ್ರಿ ಹೋರಾಟವನ್ನು ರಾಜ್ಯ ಮಟ್ಟದ ಕರೆ ಮೇರೆಗೆ ನಾವು ಎಲ್ಲ ಜಿಲ್ಲಾದಲ್ಲಿ ನಡೆಯುತ್ತಿರುವ ಈ ಹೋರಾಟವನ್ನು ಬೆಳಗಾವಿ ಅಧಿವೇಶನದಲ್ಲಿ ನಡೆಯುತ್ತಿರುವುದು. ಆದರೆ ನಾವು ನಮ್ಮನ್ನು ದೂರ ಆಗ್ತದಂತೆ ನಮ್ಮ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಮಟ್ಟದ ಕರೆ ಮೇರೆಗೆ ನಮಗೆ ಏನು ಬೇಡಿಕೆಗಳು, ಗ್ರ್ಯಾಚ್ಯುಟಿ, ಪೆನ್ಷನ್ ಕೊಡೋದು, 26,000 ಸಂಬಳ ಮಾಡೋದು, ಮಕ್ಕಳಿಗೆ ಒಳ್ಳೆ ರೀತಿ ಆಹಾರ ಕೊಡೋದು, ಅಂಗನವಾಡಿ ಕೇಂದ್ರಗಳನ್ನು LKG UKG ಅಂತ ಪರಿಗಣಿಸೋದು, ಇಷ್ಟೆಲ್ಲ ಬೇಡಿಕೆಗಳನ್ನು, ಸ್ಥಳೀಯ ಬೇಡಿಕೆಗಳನ್ನು ಒತ್ತಾಯಿಸಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಉಪನಿರ್ದೇಶಕರಿಗೆ ನಾವು ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಕುಳಿತು ಇವತ್ತು 4 ಗಂಟೆಗೆ ನಾವು ಮನವಿಯನ್ನು ಸಲ್ಲಿಸಿ ನಮ್ಮ ನಾಡಿನ ಕೆಲಸಕ್ಕೆ ನಾವೆಲ್ಲ ಕಾರ್ಯಕರ್ತರು ಹೋಗ್ತೇವೆ. ನಮ್ಮದು ಈ ಕಾಂಗ್ರೆಸ್ ಸರ್ಕಾರ ಇರೋತನ ಮಾಡಲಿದ್ರು ನಾವು ಯಾರು ಬಿಡೋದಿಲ್ಲ ಅಂತೇಳಿ ಈ ಮನವಿಯನ್ನು ಸರ್ಕಾರ ಕೊಟ್ಟಿಸ್ತೇವೆ. ಇಲ್ಲಿ ಆಯ್ತು ಸರಿ ಆಗ್ಲಿಲ್ಲ ಅಂತಂದ್ರೆ ನಾವು ಬೆಂಗಳೂರು ಚಲೋ, ದಿಲ್ಲಿ ಚಲೋ ಮಾಡಿ ಈ ಹೋರಾಟವನ್ನು ಮತ್ತೆ ಅಹೋರಾತ್ರಿ ಹೋರಾಟವನ್ನು ಇಲ್ಲಿ 2 ದಿವಸ ನಡೆಸಿದೆ, 1 ತಿಂಗಳಾದ್ರೂ ಅಲ್ಲಿ ನಡೆಸಿ ಈ ಹೋರಾಟದ ಫಲವನ್ನು ಪಡಿತೇವೆ, ಗೆಲ್ತೇವೆ ಅಂತ ಹೇಳಿ ಹೇಳ್ತೀನಿ. ಸುಶೀಲಾ ಹತ್ತಿ, ಬೀದರ್ ಜಿಲ್ಲಾ ಅಧ್ಯಕ್ಷ. ನಮಸ್ಕಾರ. C8 ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.